ಇವತ್ತು ಮೆಜಾರಿಟಿ ಆಫ್ ದಿ ಬಿಸ್ನೆಸ್ಗಳು ಫೇಲ್ಯೂರ್ ಆಗೋದಕ್ಕೆ 3 ಮುಖ್ಯ ಕಾರಣಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇದು, ಅಪ್ಗ್ರೇಡ್ ಆಗ್ತಿಲ್ಲ. ನೋಕಿಯಾ ಕತೆ ಗೊತ್ತಲ್ಲ, ಮಾರ್ಕೆಟಲ್ಲಿ ನೋಕಿಯಾ ಬಿಟ್ಟರೆ ಬೇರೆ ಮೊಬೈಲೇ ಇರಲಿಲ್ಲ. ಆದರೆ ಇವತ್ತು ಮಾರ್ಕೆಟಲ್ಲಿ ನೋಕಿಯಾ ಹೆಸರೇ ಇಲ್ಲ. ಕಾರಣ ಅಪ್ಗ್ರೇಡ್ ಆಗ್ತಾ ಇಲ್ಲ. ಟ್ರೆಂಡ್ಸ್ಗೆ ತಕ್ಕ ಹಾಗೆ ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಜಾಸ್ತಿ ದಿನ ಸರ್ವೈವ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಎರಡನೇದು, ಕಲಿಯೋ ಆಸಕ್ತಿ ಇಲ್ಲ. ನೀವು ಡ್ರೈವಿಂಗ್ ಕಲಿಬೇಕು ಅಂದರೆ ಟ್ರೈನರ್ ಹತ್ರ ಹೋಗ್ತೀರಾ, ಅಥವಾ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀರಾ, ಹೇಳಿಸ್ಕೋತೀರಾ, ಡ್ರೈವಿಂಗ್ ಕಲಿತೀರಾ. ಅಥವಾ ಸ್ವಿಮ್ಮಿಂಗ್ ಕಲಿಬೇಕು ಅಂದರೂ ಅಷ್ಟೇ, ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತೀರಾ, ಕಲ್ತ್ಕೋತೀರಾ. ಆದರೆ ಯಾವತ್ತಾದರೂ ಬಿಸ್ನೆಸ್ನ ರನ್ ಮಾಡೋದು ಹೇಗೆ, ಅಥವಾ ಬಿಸ್ನೆಸ್ಸಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಸಾಲ್ವ್ ಮಾಡುವಂಥದ್ದು ಹೇಗೆ ಅನ್ನೋದನ್ನು ಎಲ್ಲಿಯಾದರೂ ಕಲ್ತಿದ್ದೀರಾ? ಕಲಿತೇ ಇಲ್ಲ. ಹಾಗಾಗಿ ಫೇಲ್ಯೂರ್. ಬಿಸ್ನೆಸ್ ದೊಡ್ಡದಾಗಿ ಬೆಳೆಸಬೇಕು ಅಂದರೆ ಮೆಂಟರ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮೂರನೇದು, ನನಗೆಲ್ಲ ಗೊತ್ತು ಅಂತ ಅನ್ಕೋತಿದ್ದಾರೆ, ಜೊತೆಗೆ ಗೊತ್ತಿರೋದನ್ನು ಅಪ್ಲೈ ಮಾಡೋದ್ರಲ್ಲೂ ಫೇಲ್ಯೂರ್ ಆಗ್ತಾ ಇದ್ದಾರೆ. ಕಾರಣ ಫಿಯರ್ ಇರ್ಬೋದು, ಸಮಯ ಇಲ್ಲದೆ ಇರ್ಬೋದು, ಅಥವಾ ಬೇರೆ ಏನೇ ಇರ್ಬೋದು. ನಿಮ್ಗೆ ಗೊತ್ತಿರೋದನ್ನು ಅಪ್ಲೈ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಿರೋದು ಒಂದೇ, ಗೊತ್ತಿಲ್ಲದೆ ಇರೋದು ಒಂದೇ.